Hello viewers, welcome back to my channel. So in this video, I'm going to explain mechanics of material syllabus that ಅದರದ್ದು ಓವರ್ವ್ಯೂ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿರುವಂಥ ಒಂದು ಮಿತ್ ಬಗ್ಗೆ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ ಬಿಕಾಸ್ ದಿಸ್ ಸಬ್ಜೆಕ್ಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ನ್ಯೂಮರಿಕಲ್ಸ್ ಸೊ ಇಟ್ ಈಸ್ ವೆರಿ ಟಫ್ ಅಂತ. ಆದರೆ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಥರ ಟಫ್ ಅನ್ನೋದು ಈ ಸಬ್ಜೆಕ್ಟಲ್ಲಿ ಇಲ್ಲ. ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಈಸಿಯಾಗಿ ಅದು ನಿಮಗೆ ಕಾಣಿಸ್ತಾ ಬರುತ್ತೆ. So in this video I will explain what is this subject, why it is important, what topics you will study and how to score good marks. So let's get started. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಏನು ಸಿಲೆಬಸ್ ಕಂಪ್ಲೀಟ್ ಎಲ್ಲ 4 ಸಬ್ಜೆಕ್ಟ್ದು ಓವರ್ವ್ಯೂ ಹೇಳಬೇಕಾದ್ರೆ ಯಾಕೆ ಥರ್ಡ್ ಸೆಮಿಸ್ಟರ್ ಕೋರ್ಸಸ್ ಫೌಂಡೇಶನ್ ಕೋರ್ಸಸ್ ಆಗಿ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಅದೇ ಥರ ಇವಾಗಲೂ ಅಷ್ಟೇ ಈ ಸಬ್ಜೆಕ್ಟು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಒಂದಷ್ಟು ಇಂಟ್ರೊಡಕ್ಷನ್ ಕೊಡ್ತಾ ಬರ್ತೀನಿ. ಸೊ ಇಮ್ಯಾಜಿನ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ಎ ಬ್ರಿಡ್ಜ್, ವೈ ಡಸಂಟ್ ಇಟ್ ಕೊಲ್ಯಾಪ್ಸ್? ಸೊ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಸಿಮಿಲರ್ಲಿ ವೈ ಕಾಂಟ್ ಅಥವಾ ಕ್ರೇನ್ ಬೆಂಡ್ ವೈ ಲಿಫ್ಟಿಂಗ್ ಹೆವಿ ಲೋಡ್ಸ್? ತುಂಬ ಹೆವಿ ಲೋಡ್ಸ್ನ ಕ್ಯಾರಿ ಮಾಡುತ್ತೆ, ಬಟ್ ಸ್ಟಿಲ್ ಇಟ್ ಕೆನಾಟ್ ಬೆಂಡ್ ಅಂಡ್ ಬ್ರೇಕ್. ಸೊ ಈ ಥರ ಯು ಕ್ಯಾನ್ ಟೇಕ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಹೌ ಆ್ಯಂಡ್ ವೈ ದ ಬೀಮ್ಸ್ ಇನ್ ದ ಹೋಮ್ ಕನ್ಸ್ಟ್ರಕ್ಷನ್, ಬೀಮಲ್ಲಿ ಏನಕ್ಕೆ ನಾವು ಸ್ಟೀಲ್ ಸ್ಟ್ರಕ್ಚರ್ಸ್ನ ಹಾಕ್ತೀವಿ, ಯಾಕೆ ಪಿಲ್ಲರ್ಸ್ಗಳನ್ನ ಕಟ್ತೀವಿ, ಅದೆಲ್ಲ ನಿಮಗೆ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ದು ಕಂಪ್ಲೀಟು ಫಂಡಮೆಂಟಲಿಂದನೇ ಬಂದಿರುವಂಥದ್ದು. ಸೊ ಒಂದು ಸಿಂಪಲ್ಲಾಗಿ ಹೇಳೋದಾದರೆ ಈ ಒಂದು ಸಬ್ಜೆಕ್ಟಲ್ಲಿ ನಾವು ಯಾವ ಥರ ಮೆಟೀರಿಯಲ್ಲು ಬಿಹೇವ್ ಮಾಡ್ತವೆ ವೆನ್ ಯು ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತಾ ಬರ್ತೀರ. ಎಷ್ಟು ಡಿಫಾರ್ಮ್ ಆಗುತ್ತೆ, ಯಾವಾಗ ಫೇಲ್ ಆಗುತ್ತೆ, ಅದಕ್ಕೋಸ್ಕರನೇ ನಾವು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಅಂತಲೇ ಕರಿತೀವಿ. ವೈ ದಿಸ್ ಸಬ್ಜೆಕ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಇದು ಮೆಷಿನ್ ಡಿಸೈನ್ ಅಥವಾ ಮೆಕ್ಯಾನಿಕಲ್ ಡಿಸೈನ್ ಅನ್ನೋ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಫೌಂಡೇಶನ್ ಆಗುತ್ತೆ. ಇದನ್ನು ಎಲ್ಲ ಫೀಲ್ಡಲ್ಲೂ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ಸ್, ಮೆಷಿನ್ಸ್, ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಏರ್ಕ್ರಾಫ್ಟ್ಸ್, ಪವರ್ ಪ್ಲಾಂಟ್ಸ್, ರೈಲ್ವೇಸ್, ಕ್ರೇನ್ಸ್, ಪ್ರೆಷರ್ ವೆಸಲ್ಸ್. ಸೊ ಈ ಥರ ಲೀಸ್ಟ್ ಮಾಡ್ತಾ ಬಂದರೆ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸಲ್ಲಿ ನಾವು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ದು ಕಾನ್ಸೆಪ್ಟ್ನ ಯೂಸ್ ಮಾಡ್ತಾ ಬರ್ತೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ, ಸೊ ಯು ನೀಡ್ ಟು ಲರ್ನ್ ಅಬೌಟ್ ಕೋರ್ಸ್ ಔಟ್ಕಮ್ಸ್. ಏನೇನೆಲ್ಲ ಕೋರ್ಸ್ ಔಟ್ಕಮ್ ಇದೆ ಅಂತ ಹೇಳೋದಾದರೆ ರಿಸಲ್ಟೆಂಟ್ ಫೋರ್ಸು, ಸ್ಟ್ರೆಸ್ಸು, ಸ್ಟ್ರೈನ್ ಅನ್ನೋದೆಲ್ಲ ಕೋರ್ಸ್ ಔಟ್ಕಮ್ ನಂಬರ್ 1 ಆಗಿ ಡಿವೈಡ್ ಮಾಡಿದ್ದೀವಿ. Identify the material properties by performing tensile, compression, bending, shear and impact tests. ಇವೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ CO ಇದು. ಸಿಮಿಲರ್ಲಿ ಶಿಯರ್ ಫೋರ್ಸ್ ಆ್ಯಂಡ್ ಬೆಂಡಿಂಗ್ ಮೂಮೆಂಟ್ ಪ್ರಾಬ್ಲಮ್ಸ್ನ SFT BMD ಡ್ರಾ ಮಾಡಿ ಅಥವಾ ಬೆಂಡಿಂಗ್ ಈಕ್ವೇಷನಿಂದ ಬೆಂಡಿಂಗ್ ಸ್ಟ್ರೆಸ್ನ ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡ್ತಾ ಬರ್ತೀವಿ. ಅದೇ ಥರ CG ಮತ್ತು MI ಅಥವಾ ಏನು ಕರಿತೀವಿ ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೂಮೆಂಟ್ ಆಫ್ ಇನರ್ಷಿಯಾ, ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ T ಸೆಕ್ಷನ್, L ಸೆಕ್ಷನ್, I ಸೆಕ್ಷನ್ ಮತ್ತು ಚಾನಲ್ ಸೆಕ್ಷನ್ಗಳಲ್ಲಿ ಯಾವ ಥರ ವೇರಿ ಆಗುತ್ತೆ ಅನ್ನೋದನ್ನು ತಿಳ್ಕೊತೀರಾ. ಮತ್ತು ಬಂದಿರುವಂತಹ ಥಿಯರಿಟಿಕಲ್ ರಿಸಲ್ಟ್ಸ್ನ FEM ಸಾಫ್ಟ್ವೇರ್ ಯಾವುದಾದ್ರೂ ಆಗಿರ್ಬೋದು, ಆನ್ಸಿಸ್ ಅಥವಾ ಅಬಾಕಸ್ ಅನ್ನೋದು ಫ್ರೀ ವರ್ಷನ್ ಸಿಗುತ್ತೆ ಆನ್ಲೈನಲ್ಲಿ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಲೇಟರ್ ಆನ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಆನ್ಲೈನ್ ಡೌನ್ಲೋಡ್ ಮಾಡೋದು ಯಾವ ಥರ, ಅದ್ರ ಯಾವ ಥರ ಆಪ್ರೇಟ್ ಮಾಡೋದು, ಏನೇನೆಲ್ಲ ಕಮ್ಯಾಂಡ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಇನ್ ಫ್ಯೂಚರ್ ಡೇಸ್. ಸೊ ದೀಸ್ ಆರ್ ದ 5 ಕೋರ್ ಏರಿಯಾಸ್ ವೇರ್ ದಿಸ್ ಸಿಲೆಬಸ್ ಈಸ್ ಡಿಸೈನ್ಡ್, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೆಷಿನ್ ಡಿಸೈನ್ಸ್ ವಿಚ್ ಯು ವಿಲ್ ಬಿ ಸ್ಟಡಿ ಇನ್ ಲೇಟರ್ ಸ್ಟೇಜಸ್. So let's go week by week. In the first week, you are going to learn about force analysis. So ನಾನು ಆಲ್ರೆಡಿ ಹೇಳಿದಾಗ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಅನ್ನೋದು ಕಂಪ್ಲೀಟ್ಲಿ ಯಾವ ಮೆಟೀರಿಯಲ್ಸು ಯಾವ ಫೋರ್ಸ್ ಆಗ್ತಾಗ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅನಾಲಿಸಿಸ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ನೀವು ಫೋರ್ಸ್ ಅಂದರೆ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋರ್ಸ್ ಏನು, ಎಫೆಕ್ಟ್ಸ್ ಆಫ್ ಫೋರ್ಸಸ್ ಏನು, ಸಿಸ್ಟಮ್ ಆಫ್ ಫೋರ್ಸಸ್ ಏನು, ಅದೇ ಥರ ರಿಸಲ್ಟೆಂಟ್ ಅಂದರೆ ಏನು, ಗ್ರಾಫಿಕಲ್ ಮೆಥಡ್, ಥಿಯರಿಟಿಕಲ್ ಮೆಥಡ್ ಅಂತ ತುಂಬ ವೆರೈಟೀಸ್ ಆಫ್ ಸಾಲ್ವಿಂಗ್ ದ ಫೋರ್ಸ್ ಅನಾಲಿಸಿಸ್ ಇದೆ. You are going to learn those things as a theory portion. In practice, you are going to learn about Lami's theorem. Lami's theorem ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಅಲ್ಲಿ ಫೋರ್ಸ್ ಸಿಸ್ಟಮ್ ಆಫ್ ಫೋರ್ಸಸ್ನ ಹೆಂಗೆ ವ್ಯಾಲಿಡೇಟ್ ಮಾಡೋದು ಅನ್ನೋದು ತಿಳ್ಕೊತೀರಾ. ಅದ್ರ ಜೊತೆಗೆ ನಿಮ್ಗೆ ಸೆಕೆಂಡ್ ವೀಕಿಂದ ಬೇಕಾಗಿರುವಂತಹ ಟೆನ್ಸೈಲ್, ಶಿಯರ್, ಬೆಂಡಿಂಗ್ ಮತ್ತು ಕಂಪ್ರೆಷನ್ ಟೆಸ್ಟ್ ಮಾಡ್ತೀರಿ. ಅದಕ್ಕೆ ಬೇಕಾಗಿರುವಂತಹ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಒಂದಷ್ಟು ಆ್ಯಕ್ಟಿವಿಟಿ ಥರ ಕಲ್ತ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ವೀಕ್ ಬಂದರೆ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್, ಏನಕ್ಕೆ ಯಾವ ಸ್ಟ್ರೆಸ್ಸು ಎಲ್ಲೆಲ್ಲಿ ಅಪ್ಲಿಕಬಲ್ ಆಗುತ್ತೆ. ಟೆನ್ಸೈಲ್ ಮತ್ತು ಕಂಪ್ರೆಷನ್ಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಥರ್ಮಲ್ ಸ್ಟ್ರೆಸ್ಸಸ್ ಅಂದರೆ ಏನು, ಅದೇ ಥರ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ಏನು, ಲ್ಯಾಟರಲ್ ಸ್ಟ್ರೈನ್ ಅಂದರೆ ಏನು, ಪಾಯ್ಸನ್ಸ್ ರೇಷಿಯೋ ಅಂದರೆ ಏನು. ತುಂಬ ಇಂಪಾರ್ಟೆಂಟ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕರ್ವ್ ಫಾರ್ ಡಕ್ಟೈಲ್ ಆ್ಯಂಡ್ ಬ್ರಿಟಲ್ ಮೆಟೀರಿಯಲ್. ಡಕ್ಟೈಲ್ ಆ್ಯಂಡ್ ಬ್ರಿಟಲ್ ಮೆಟೀರಿಯಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೈಲ್ ಸ್ಟೀಲ್ ಅನ್ನೋದು ತುಂಬ ಡಕ್ಟೈಲ್ ಮೆಟೀರಿಯಲ್ಲು, ಅದನ್ನು ಜಾಸ್ತಿ ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಸ್ಟರ್ ಅನ್ನೋದು ಬ್ರಿಟಲ್ ಮೆಟೀರಿಯಲ್ಲು, ಅದು ಲೋಡ್ ಅಪ್ಲೈ ಮಾಡಿದಾಗ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊತೀರಾ.
ಆ್ಯಂಡ್ ಹೂಕ್ಸ್ ಲಾ, ಎಲಾಸ್ಟಿಕ್ ಕಾನ್ಸ್ಟೆಂಟ್ ಮತ್ತು ಫ್ಯಾಕ್ಟರ್ ಆಫ್ ಸೇಫ್ಟಿ ಬಗ್ಗೆನೂ ಕೂಡ ತಿಳ್ಕೊತೀರಾ. ನೀವು ಇದನ್ನು ವ್ಯಾಲಿಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಎ UTM, ಅಂದರೆ ಯೂನಿವರ್ಸಲ್ ಟೆಸ್ಟಿಂಗ್ ಮೆಷಿನ್ ಅಂತ ಒಂದು ಮೆಷಿನ್ ಇದೆ. ಎಲ್ಲರ ಒಂದು ಫೆಸಿಲಿಟಿಯಲ್ಲೂ ಕೂಡ ಅದು ಇದ್ದೇ ಇರುತ್ತೆ. ಸೊ ಅದಿಲ್ಲ ಅಂದರೂ ಕೂಡ ವರ್ಚುವಲ್ ಲ್ಯಾಬಲ್ಲಿ ಯಾವ ಥರ ಮಾಡೋದು ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಅದ್ರ ರಿಲೇಟೆಡು 2 ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಒಂದು ಟೆನ್ಸೈಲ್ ಟೆಸ್ಟ್, ಇನ್ನೊಂದು ಕಂಪ್ರೆಷನ್ ಟೆಸ್ಟು. ಅಲ್ಲಿ ನೀವು ವೇರಿಯಸ್ ವ್ಯಾಲ್ಯೂಸ್ ಆಫ್ ಸ್ಟ್ರೆಸಸ್ಸು, ಸ್ಟ್ರೈನ್ಸು, ಯಂಗ್ಸ್ ಮಾಡ್ಯುಲಸ್ಸು ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀರಾ. ಇನ್ ವೀಕ್ ನಂಬರ್ 3, ವೀಕ್ ನಂಬರ್ 4 ಥಿಯರಿ ಕಾನ್ಸೆಪ್ಟ್ಸ್ ಬಂದು ಪೂರ್ತಿ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಇದೆ. ಸೊ ಯು ವಿಲ್ ಸಾಲ್ವ್ n ನಂಬರ್ ಆಫ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್, ಎಲಾಸ್ಟಿಕ್ ಕಾನ್ಸ್ಟೆಂಟ್ಸು, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಎಲ್ಲ ರಿಲೇಟೆಡ್ ಟು ವೀಕ್ ನಂಬರ್ 2 ಥಿಯರಿ ಓನ್ಲಿ. ಇಲ್ಲಿ ನೀವೇನು ಕಲ್ತಿರ್ತೀರ ವೀಕ್ ನಂಬರ್ 2 ಅಲ್ಲಿ, ವೀಕ್ ನಂಬರ್ 3 ಮತ್ತು 4 ಅಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಇನ್ನು ಪ್ರಾಕ್ಟಿಕಲ್ ಪೋರ್ಷನ್ಗೆ ಬಂದರೆ ಕಂಟಿನ್ಯೂ ಆಗುತ್ತೆ. ಟೆನ್ಷನ್ ಮತ್ತು ಕಂಪ್ರೆಷನ್ ಆದಮೇಲೆ ಯು ವಿಲ್ ಲರ್ನ್ ಶಿಯರ್ ಟೆಸ್ಟ್ ಆ್ಯಂಡ್ ಇಂಪ್ಯಾಕ್ಟ್ ಟೆಸ್ಟ್ ಅಂತ. ಇಂಪ್ಯಾಕ್ಟ್ ಟೆಸ್ಟನ್ನು ಇಂಪ್ಯಾಕ್ಟ್ ಟೆಸ್ಟ್ ಮೆಷಿನಲ್ಲಿ ಮಾಡ್ತೀವಿ. ಬೆಂಡಿಂಗು, ಶಿಯರು, ಕಂಪ್ರೆಷನ್ ಮತ್ತು ಟೆನ್ಸೈಲ್ ಟೆಸ್ಟನ್ನು UTM ಅಲ್ಲೇ ಮಾಡ್ತೀರಾ. ಇನ್ನು 4ನೇ ವಾರದಲ್ಲಿ FEM ಸಾಫ್ಟ್ವೇರ್ ಬಗ್ಗೆ ಒಂದಷ್ಟು ನಾಲೆಡ್ಜ್ನ ನಿಮಗೆ ಬೇಸಿಕ್ಸ್ ಆಗಿ ಕೊಡ್ತಾ ಬರ್ತೀರ. ಅದರಲ್ಲಿ ಏನು FEM ಸಾಫ್ಟ್ವೇರಲ್ಲಿ ಯಾವ್ಯಾವ ಥರ ಕಮ್ಯಾಂಡ್ಸ್ ಇದೆ, ಅದಾದಮೇಲೆ ಇಲ್ಲೇನು ಥಿಯರಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅದನ್ನು ಇಲ್ಲಿ ನೀವು FEM ಸಾಫ್ಟ್ವೇರ್ಗೆ ಹಾಕಿ ಸೇಮ್ ಆನ್ಸರ್ ಬರುತ್ತಾ ಏನು ಅಂತ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಇಂಡಸ್ಟ್ರೀಸ್ಗೆ ಹೋದಾಗ FEM ಸಾಫ್ಟ್ವೇರು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಇನ್ನು ಸೆಕೆಂಡ್ CO ಬಂದು, ಅಥವಾ ಸೆಕೆಂಡ್ ಕ್ಯಾಟಗರಿ ಆಫ್ ಏನು ಟಾಪಿಕ್ ಇನ್ ದ ಸಬ್ಜೆಕ್ಟ್ ಇಸ್ ಶಿಯರ್ ಫೋರ್ಸ್ ಆ್ಯಂಡ್ ಬೆಂಡಿಂಗ್ ಮೂಮೆಂಟ್. ಸೊ ವಾಟ್ ಯು ಮೀನ್ ಬೈ ಬೀಮ್ ಅಂತ ತಿಳ್ಕೊತೀರಾ. ಶಿಯರ್ ಫೋರ್ಸ್ ಅಂದ್ರೇನು, ಬೆಂಡಿಂಗ್ ಮೂಮೆಂಟ್ ಅಂದ್ರೇನು, ಸ್ಯಾಗಿಂಗ್ ಮತ್ತು ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಅಂದರೆ ಏನು, SFT BMD ಅಂತ ಕರಿತೀವಿ, ಯಾವ ಥರ ಡ್ರಾ ಮಾಡ್ತಾರೆ ಅನ್ನೋದನ್ನ 5ನೇ ವಾರದಲ್ಲಿ ಕಲಿತೀರಾ. ಸೊ ಅಲ್ಲಿ ನೀವು FEM ಅಲ್ಲೂ ಕೂಡ ವ್ಯಾಲಿಡೇಟ್ ಮಾಡ್ತೀರಾ ಸೇಮ್ ಪ್ರಾಬ್ಲಮ್ಗೆ. ಇದು ವೀಕ್ 6, 7 ತನಕನೂ ಕ್ಯಾರಿ ಆಗುತ್ತೆ. ಅಲ್ಲಿ ಡಿಫರೆಂಟ್ ಬೌಂಡ್ರಿ ಕಂಡೀಷನ್ಸ್ ಇದ್ದಾವೆ. ಕ್ಯಾಂಟಿಲಿವರ್ ಬೀಮ್ ಅಂತ ಇದೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಇದೆ, ಪಾಯಿಂಟ್ ಲೋಡ್ ಅಂತ ಇದೆ, UDL ಅಥವಾ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ ಇದೆ. ಸೊ ಇಲ್ಲಿ ನೀವು ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ SFD ಆ್ಯಂಡ್ BMD ಡ್ರಾ ಮಾಡಿ ಫಾರ್ ದ ಸೇಮ್ ಪ್ರಾಬ್ಲಮ್ಸ್ ಯು ಆರ್ ಗೋಯಿಂಗ್ ಟು ವ್ಯಾಲಿಡೇಟ್ ಯೂಸಿಂಗ್ FEM ಸಾಫ್ಟ್ವೇರ್ಸ್ ಲೈಕ್ ANSYS ಆರ್ ಅಬ್ಯಾಕಸ್. ಸೊ ಅದನ್ನು ನೀವು ಕಲಿತಾ ಬರ್ತೀರಾ. ಸೊ ವೀಕ್ ನಂಬರ್ 8 ಕೂಡ ಬೀಮ್ಸ್ ರಿಲೇಟೆಡ್ಡೇ. ಇಲ್ಲಿ ನೀವು ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್ ಅಂದರೆ ಬೆಂಡಿಂಗ್ ಈಕ್ವೇಷನ್ ಬಗ್ಗೆ ತಿಳ್ಕೊತೀರಾ. ಡಿಫ್ರೆಂಟ್ ಬೌಂಡ್ರಿ ಕಂಡೀಷನ್ಸ್ಗೆ ಯಾವ ಸೆಕ್ಷನ್ಸ್ ಇದ್ದಾವೆ, ಅಂದರೆ ರೆಕ್ಟ್ಯಾಂಗ್ಯುಲರು, ಹಾಲೋ, ಸರ್ಕ್ಯುಲರು, ಮಾಡ್ಯುಲಸ್ ಆಫ್ ಸೆಕ್ಷನ್ಸ್ ಅಂದ್ರೇನು, ಇದೆಲ್ಲ ಥಿಯರಿ ಕಲ್ತ್ಕೊಂಡು ಡಿಫ್ರೆಂಟ್ ಬೀಮ್ ಸೆಕ್ಷನ್ಸ್ ಲೈಕ್ ಕ್ಯಾಂಟಿಲಿವರ್ ಆ್ಯಂಡ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ವೆರೈಟೀಸ್ ಆಫ್ ಲೋಡ್ ಕಂಡೀಷನ್ಸ್ಗೆ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಫಾರ್ ದ ಸೇಮ್ ಪ್ರಾಬ್ಲಮ್ಸ್ ಯು ಆರ್ ಗೋಯಿಂಗ್ ಟು ಡೂ ದ ವ್ಯಾಲಿಡೇಷನ್ ಆಲ್ಸೋ. ಇದು ನಿಮಗೆ 10ನೇ ವಾರ ತನಕ ಕ್ಯಾರಿ ಆಗುತ್ತೆ. ಇನ್ 11, 12, 13 ಬಂದು CO4 ರಿಲೇಟೆಡ್. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೇನು, ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೇನು, ಇದೆಲ್ಲ ವರ್ಡ್ ಕೇಳಿರ್ತೀರಿ ನೀವು ಫಿಸಿಕ್ಸಲ್ಲಿ ಅಥವಾ ಸೈನ್ಸಲ್ಲಿ. ಪ್ಯಾರಲಲ್ ಆಕ್ಸಿಸ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಕರಿತೀವಿ. ರೆಕ್ಟ್ಯಾಂಗಲು, ಟ್ರಯಾಂಗಲು, ಸ್ಕ್ವೇರು, ಸರ್ಕಲ್ ಅಂದರೆ ಸಿಂಪಲ್ ಆಗಿರುವಂತಹ ಸೆಕ್ಷನ್ಸ್ಗಳಿಗೆ CG ಹೆಂಗೆ ಕಂಡುಹಿಡಿಯೋದು, T ಮತ್ತು I ಸೆಕ್ಷನ್ಗೆ CG ಯಾವ ಥರ ಕಂಡುಹಿಡಿಯೋದು, ಸಿಮಿಲರ್ ಏನು ಥಿಯರಿ ಏನು ಕಲ್ತಿರ್ತೀರಿ ಅದನ್ನು FEM ಸಾಫ್ಟ್ವೇರಲ್ಲಿ ಯಾವ ಥರ ವ್ಯಾಲಿಡೇಟ್ ಮಾಡೋದು. ಅದೇ ಥರ ಇನ್ನು ವೀಕ್ ನಂಬರ್ 12, 13ನಲ್ಲಿ MI ಬರುತ್ತೆ. MI ಆಫ್ T ಸೆಕ್ಷನ್, MI ಆಫ್ L ಸೆಕ್ಷನ್, MI ಆಫ್ C ಸೆಕ್ಷನ್, ಅವೆಲ್ಲನೂ ಕೂಡ ಕಲಿತಾ ಬರ್ತೀರಾ. ರಿಲೇಟೆಡ್ ಟು ಪ್ರಾಬ್ಲಮ್ಸ್ FEM ಅಲ್ಲಿ ವ್ಯಾಲಿಡೇಟ್ ಮಾಡ್ತೀರಾ. ಹಾಗಾಗಿ ನಿಮಗೆ ಕೋರ್ ಇಲ್ಲಿ ನಿಮಗೆ 2-3 ವಾರ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ತುಂಬ ಕಷ್ಟ ಅನಿಸಲ್ಲ. ಬಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ನೀವು ಸ್ಕೋರ್ನ ಮಾಡ್ಬೋದು. ಇನ್ನು ರೆಫರೆನ್ಸ್ ಬುಕ್ಸ್ ನಿಮ್ಮ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೋದು. ಇನ್ನು CIE ಬಗ್ಗೆ ಹೇಳೋದಾದರೆ ಥಿಯರಿ ಟೆಸ್ಟ್ ಇರುತ್ತೆ ಫಸ್ಟ್ 4ನೇ ವಾರದಲ್ಲಿ, ಪ್ರಾಕ್ಟೀಸ್ ಟೆಸ್ಟ್ 7ನೇ ವಾರ, ಅಗೇನ್ CIE 3 10ನೇ ವಾರ, ಪ್ರಾಕ್ಟೀಸ್ ಟೆಸ್ಟ್ 13ನೇ ವಾರ. ನಿಮಗೆಲ್ಲ ಗೊತ್ತಿದೆ 50 ಮಾರ್ಕ್ಸ್ಗೆ ಇರುತ್ತೆ ಎಲ್ಲ. ಮತ್ತು ಅದೇ ಥರ ಒಂದು ಆ್ಯಕ್ಟಿವಿಟಿನ ಕೂಡ ಮಾಡಬೇಕಾಗುತ್ತೆ. ಇನ್ನು ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಬಂದು ನಿಮಗೆ ಥಿಯರಿ ಓರಿಯೆಂಟೆಡ್ ಆಗಿರೋದ್ರಿಂದ ಯು ವಿಲ್ ಗೆಟ್ 100 ಮಾರ್ಕ್ಸ್ ಪೇಪರ್ ಆ್ಯಂಡ್ ಅದನ್ನು 50 ಕನ್ವರ್ಟ್ ಮಾಡ್ತಾರೆ. 20 ಮಾರ್ಕ್ಸ್ ಪಾಸಿಂಗ್ ನೀವು ಸ್ಕೋರ್ ಮಾಡಬೇಕು. ಇಲ್ಲೂ ಕೂಡ 50ಕ್ಕೆ 20 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಸೊ ಯು ಹ್ಯಾವ್ ಥಿಯರಿ ಟೆಸ್ಟ್ ಮಾಡಲ್ ಪೇಪರ್, ಗೋ ಥ್ರೂ ಇಟ್. ಯಾವ್ಯಾವ ಥರ ಎಲ್ಲ ನೋಡ್ಬೋದು ನೀವು. ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆರ್ ನ್ಯೂಮರಿಕಲ್ ಓನ್ಲಿ. ಹಾಗಾಗಿ ಯಾರೂ ಕ್ಲಾಸ್ಗೆ ಅಬ್ಸೆಂಟ್ ಆಗಬೇಡಿ. ಯು ಕ್ಯಾನ್ ಈಸಿಲಿ ಏಬಲ್ ಟು ಸ್ಕೋರ್ ಎಕ್ಸಾಮ್. ಒಳ್ಳೆ ಸ್ಕೋರ್ನ ಮಾಡ್ಬೋದು ಟೆಸ್ಟ್ ಅಥವಾ ಎಕ್ಸಾಮಲ್ಲಿ. ಅದೇ ಥರ ಪ್ರಾಕ್ಟೀಸ್ ಟೆಸ್ಟ್ ಮಾಡಲ್ ಪೇಪರು ಇದೆ, ಅದನ್ನು ಕೂಡ ನೋಡ್ತಾ ಬನ್ನಿ. ಇಲ್ಲಿ ಎಕ್ಸ್ಪೆರಿಮೆಂಟ್ ಪಾರ್ಟ್ ಇದೆ, UTM ಅಲ್ಲಿ ಮಾಡಬೇಕು. ಮತ್ತು ಅದೇ ಥರ FEM ಸಾಫ್ಟ್ವೇರಲ್ಲೂ ಕೂಡ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಟಿವಿಟಿನೂ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಆ್ಯಕ್ಟಿವಿಟಿ ಇದೆ ಅಂತ ಒಂದ್ಸಲ ನೋಡ್ಕೋಬೇಕು. ಸಿಲೆಬಸ್ನ ಕಂಪ್ಲೀಟಾಗಿ ನೀವು ಓದಬೇಕು ಒಂದ್ಸಲ, ಆಮೇಲೆ ಗೋ ಫಾರ್ ಎ ಕ್ಲಾಸ್. ಸೊ ಎಕ್ಸಾಮ್ ಪ್ರಿಪ್ರೇಷನ್ ಟಿಪ್ಸ್ ಏನೋ ಹೇಳೋದಾದರೆ, ಸ್ಟಾರ್ಟಿಂಗು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಗಟ್ ಮಾಡಿ ಅದನ್ನು ಲರ್ನ್ ಮಾಡೋಕ್ಕೆ ಹೋಗ್ಬೇಡಿ. ರಿಮೆಂಬರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇನ್ ಈಚ್ ಚಾಪ್ಟರ್. ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್ ಅಥವಾ ನ್ಯೂಮರಿಕಲ್ಸ್ ರೆಗ್ಯುಲರ್ಲಿ. ಫಾರ್ ಎಕ್ಸಾಂಪಲ್ ನೀವು ಪ್ರತಿದಿನ 2-3 ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕಾಗುತ್ತೆ.
ಸೊ ಡಯಾಗ್ರಾಮ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ನೀಟ್ ಡಯಾಗ್ರಾಮ್ಸ್ ಬರೀರಿ. ಸಪ್ರೇಟ್ ಫಾರ್ಮುಲಾ ನೋಟ್ಬುಕ್ ಇಡಿ ಅಂತ ಹೇಳಿದೆ ಆವಾಗಲೇ ನಾನು. ಅಟೆಂಡ್ ಆಲ್ ಲ್ಯಾಬ್ರೋಟ್ರಿ ಕ್ಲಾಸಸ್ ಆ್ಯಂಡ್ ರಿವೈಸ್ ಎವ್ರಿ ವೀಕ್. ಈ ಇಷ್ಟು ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಓದೋಕ್ಕೆ ಶುರು ಮಾಡಿ, ಆವಾಗ ನಿಮಗೆ ಈ ಸಬ್ಜೆಕ್ಟು ಕಷ್ಟ ಅನಿಸಲ್ಲ. ಸೊ ಇನ್ ದ ಅಪ್ಕಮಿಂಗ್ ವೀಡಿಯೋಸ್ we will study each chapter in details with simple explanation, solved examples, important numericals, previous model papers ಅಥವಾ ಏನು ಕ್ವಶನ್ ಪೇಪರ್ಸ್, ಮತ್ತು ಅದೇ ಥರ ಎಕ್ಸಾಮ್ ಟಿಪ್ಸ್ನ ಕೊಡ್ತಾ ಬರ್ತೀನಿ. ಇಷ್ಟು ಈ ಒಂದು ಸೆಷನ್ದು ಹೈಲೈಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ನೀವೆಲ್ಲ ಈ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಾನೇನು ವಿಡಿಯೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನೋ ಅದು ನಿಮಗೆ ಒಂದು ಫೌಂಡೇಶನ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.